press the bell icon on the YouTube app and never miss another update. Hello students, let us continue our discussion in understanding elementary shapes. In previous class we discussed some important topics, that is in clock, how the revolutions happen. For half revolution there will be 2 right angles formed. For 1/4 revolution 1 right angle formed. For 3/4 revolution 3 right angles formed. This is very important concept. It will be helpful to solve exercise problems. And one more concept also we have learned, that is if we face from north to east, it forms 1 right angle, and also it forms 1/4 revolution. Like this we learned in our previous class. Let us solve some exercise problems based on those concepts. Is it clear, sir? Let us take exercise 5.2, page number 91. First question. What fraction of a clockwise revolution does the hour hand of a clock turn through when it goes from 3 to 9? Andre what fraction of a clockwise? ನಮಗೆ ಕ್ಲಾಕ್ ರೆವಲ್ಯೂಷನ್ ಬಗ್ಗೆ ಗೊತ್ತಿದೆ ಅಲ್ವಾ. ಸೊ ಕ್ಲಾಕ್ ವೈಸ್ ರೆವಲ್ಯೂಷನ್ ಅಂದರೆ ಕ್ಲಾಕ್ ಯಾವ ಥರ ಟರ್ನ್ ಆಗುತ್ತೋ ನಾವು ಅದೇ ಥರನೇ ಮೂಮೆಂಟ್ನ ಮಾಡಿಸ್ತಾ ಹೋಗಬೇಕು. ಕ್ಲಾಕ್ ವೈಸ್ ರೆವಲ್ಯೂಷನ್ ಡಸ್ ದ ಹವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಟರ್ನ್ ಥ್ರೂ ವೆನ್ ಇಟ್ ಗೋಸ್ ಫ್ರಮ್ 3 to 9. ಕ್ಲಾಕ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದರಲ್ಲಿ ಹವರ್ ಹ್ಯಾಂಡು ಮತ್ತು ಮಿನಿಟ್ ಹ್ಯಾಂಡ್ಸು, ಸೆಕೆಂಡ್ ಹ್ಯಾಂಡ್ ಅಂತ ಇರುತ್ತೆ. ನಮಗೆ ಅವ್ರು ಹೇಳ್ತಾ ಇರೋದು ಹವರ್ ಹ್ಯಾಂಡು 3 ಇಂದ 6ಗೆ ಮೂವ್ ಆದರೆ ನಮಗೆ ಎಷ್ಟು ರೆವಲ್ಯೂಷನ್ ಫಾರ್ಮ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ರೆವಲ್ಯೂಷನಲ್ಲಿ 3 ಟೈಪ್ಸ್ ಇರೋದು. ನಮಗೆ 1 ಕಂಪ್ಲೀಟ್ ರೆವಲ್ಯೂಷನ್ ಒಂದು, ಇನ್ನೊಂದು 1/2 ಅಂದರೆ ನಾವು ಹಾಫ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಇನ್ನೊಂದು 1/4 ರೆವಲ್ಯೂಷನ್. ಇದನ್ನು ಫ್ರ್ಯಾಕ್ಷನ್ಸಲ್ಲಿದೆ. ಸಿ ಈ ಥರ ಇದ್ದರೆ ನಾವು ಹೋಲ್ ನಂಬರ್ಸ್ ಅಂತೀವಿ. ಈ ಥರ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ 2 ಇದ್ದರೆ ಇದನ್ನು ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಈ ಥರ ನಂಬರ್ಸ್ನ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ದಾರೆ, ವಾಟ್ ಫ್ರ್ಯಾಕ್ಷನ್ ಆಫ್ ಕ್ಲಾಕ್ ವೈಸ್ ರೆವಲ್ಯೂಷನ್, ಎಷ್ಟು ಫ್ರ್ಯಾಕ್ಷನ್ ಆಫ್ ಕ್ಲಾಕ್ ವೈಸ್ ರೆವಲ್ಯೂಷನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇನ್ನೊಂದು ನಮಗೆ 3/4. ಇಷ್ಟೇ ರೆವಲ್ಯೂಷನ್ಸ್ ಇರೋದು. 1/2, 1/4, 3/4 ಇಷ್ಟು ರೆವಲ್ಯೂಷನ್ನ ಮಾತ್ರ ನೀವು ಈ ಲೆಸನಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಿ. ಸಿ ಹಾಫ್ ರೆವಲ್ಯೂಷನ್ ಅಂದರೆ ನಮಗೆ ಯೂಶ್ವಲಿ ಐ ಆಲ್ರೆಡಿ ಟೋಲ್ಡ್ ಯು ಇನ್ ಎಸ್ಟರ್ಡೇಸ್ ಕ್ಲಾಸ್, ನಮಗೆ ಒಂದು ಕ್ಲಾಕಲ್ಲಿ 12 ಪಾರ್ಟ್ಸ್ ಇರುತ್ತೆ. ಇಸ್ ಇಟ್ ಕ್ಲಿಯರ್? ನೀವು ಕ್ಲಾಕ್ನ ತೊಗೊಂಡ್ರೆ ನಮಗೆ 12 ಈಕ್ವಲ್ ಪಾರ್ಟ್ಸ್ ಇರುತ್ತೆ. ಆ 12 ಪಾರ್ಟ್ಸ್ ಕೂಡ ಈಕ್ವಲ್ ಇರುತ್ತೆ. ಕಂಪ್ಲೀಟ್ ರೆವಲ್ಯೂಷನ್ ಆಗಬೇಕು ಅಂದರೆ ನಮಗೆ 12 ಪಾರ್ಟ್ಸ್ನ ಕವರ್ ಮಾಡ್ತೀವಿ. ಹಾಫ್ ರೆವಲ್ಯೂಷನ್, ಹಾಫ್ ಅಂದರೆ 12 ಹಾಫ್ ರೆವಲ್ಯೂಷನ್ ಅಂದರೆ 6. ಇಸ್ ಇಟ್ ಇಟ್? 12 ಹಾಫ್ ಅಂದರೆ 6 ಪಾರ್ಟ್ಸ್ನ ಕ್ಲಾಕ್ ಕವರ್ ಮಾಡ್ತು ಅಂದರೆ ನಾವೇನು ಹೇಳ್ತೀವಿ, ಹಾಫ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಅದೇ ಥರ 1/4 ಅಂದರೆ ಗೊತ್ತಿದೆ ನಿಮಗೆ, 25% ಕಾಲು ಭಾಗ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ನಮಗೆ 12ಅಲ್ಲಿ ಕಾಲು ಭಾಗ ಅಥವಾ 1/4 ಅಂತಂದರೆ ನಮಗೆ 3 ಆಗುತ್ತೆ. ರಿಮೆಂಬರ್ 3 ಪಾರ್ಟ್ಸ್. ಒಂದು ಕ್ಲಾಕಲ್ಲಿ 3 ಪಾರ್ಟ್ಸ್ ಕವರ್ ಆಯಿತು ಅಂದರೆ ನಾವು ಅದನ್ನ ಹೇಳ್ತೀವಿ 1/4 ಆಫ್ ಎ ರೆವಲ್ಯೂಷನ್ ಅಂತ ಹೇಳ್ತೀವಿ. 3/4 ಅಂದರೆ ನಮಗೆ 9 ಆಗುತ್ತೆ. ರಿಮೆಂಬರ್ 12 ಪಾರ್ಟ್ಸ್ ಅಂದರೆ ಕಂಪ್ಲೀಟ್ ರೆವಲ್ಯೂಷನ್. ಇದು ನಿಮಗೆ ಗೊತ್ತಿರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ಬಂದರೆ ಅದು 1 ಕಂಪ್ಲೀಟ್ ರೆವಲ್ಯೂಷನ್ ಆಗುತ್ತೆ. ಅಬ್ಸರ್ವ್ ಮಾಡಿರಿ, 6 ಪಾರ್ಟ್ಸ್ ಕವರ್ ಆಗಿದ್ರೆ ಹಾಫ್ ರೆವಲ್ಯೂಷನ್ ಅಂತ ಬರೀರಿ. 3 ಪಾರ್ಟ್ಸ್ ಕವರ್ ಆಗಿದ್ರೆ 1/4 ರೆವಲ್ಯೂಷನ್ ಅಂತ ಬರೀರಿ. 9 ಪಾರ್ಟ್ಸ್ ಆಯಿತು ಅಂದರೆ 3/4 ರೆವಲ್ಯೂಷನ್ ಅಂತ ಬರೀರಿ. So this is very important concept, and let us start solving the problem one by one. So this is just ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಮೆಥಡ್ ಅಷ್ಟೇ, ಕನ್ಫ್ಯೂಸ್ ಆಗಬಾರ್ದು. ಆರ್ ಎಲ್ಸ್ ನೀವು ಪ್ರೊಟ್ರಾಕ್ಟರ್ ತೊಗೊಂಡು ಮೆಷರ್ ಮಾಡಿದರೆ ನಿಮಗೆ ಆವಾಗೂ ಕೂಡ ಈಸಿ ಆಗುತ್ತೆ. ಬಟ್ ನೀವು ಯಾವಾಗಲೂ ಆ ಥರ ನೀಟಾಗಿ ಬರೆಯೋಕ್ಕಾಗಲ್ಲ, ಕ್ಲಾಕ್ನ ಸ್ವಲ್ಪ ಮಿಸ್ಟೇಕ್ಸ್ ಆಗುತ್ತೆ. ಸೊ ಇದು ಒಂದು ಬ್ಲೈಂಡಾಗಿ ಮೆಥಡ್ನ ನೆನ್ಪಿಟ್ಕೊಂಡಿರ್ತೀರ. ಇಸ್ ಇಟ್ ಕ್ಲಿಯರ್? So let us start. First equation here, hour hand 3 to 9 ಮೂವ್ ಆಗಿದೆ.
3 to 9 ಮೂವ್ ಆದರೆ ಎಷ್ಟು ರೆವಲ್ಯೂಷನ್ ಆಗುತ್ತೆ? ಫಸ್ಟು ಕ್ಲಾಕ್ನ ಬರೆಯೋದು ಗೊತ್ತಿದೆ ಎಲ್ರಿಗೂ. ಡೈಲಿ ನಿಮ್ಮ ಮನೆಯಲ್ಲಿ ಕ್ಲಾಕ್ ನೋಡ್ತಾನೆ ಇರ್ತೀರ. 1 2 3 4 5 6. ರಿಮೆಂಬರ್ ಎಲ್ಲ ಕಡೆಗೂ ಈಕ್ವಲ್ ಪಾರ್ಟ್ಸ್ ಇರಬೇಕು. 10 11 12. ದಿಸ್ ಇಸ್ ಕ್ಲಾಕ್. ವಾಟ್ ದೇ ಆರ್ ಟೆಲ್ಲಿಂಗ್? ಅವರ್ ಹ್ಯಾಂಡ್ ಹೆಂಗಿರುತ್ತೆ? ಇಲ್ಲಿರುತ್ತೆ. 3ಇಂದ ಏನಾಗುತ್ತೆ? 9ಗೆ ಮೂವ್ ಆಗುತ್ತೆ. 9 ಅಂದರೆ ಕ್ಲಾಕ್ ಯಾವಾಗಲೂ ಹಿಂಗೆ ತಾನೇ ಮೂವ್ ಆಗೋದು. ಸೊ ಇಲ್ಲಿಂದ ಬಂದು ನಮಗೆ 3 to 9 4 5 6 7 8 9 ಅಂದರೆ ಅವರ್ ಹ್ಯಾಂಡ್ ಬಂದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಸ್ಂಟ್ ಇಟ್? ಸೊ ಡೈರೆಕ್ಷನ್ನು ಈ ಡೈರೆಕ್ಷನ್ ಇಲ್ಲಿ ಆ್ಯರೋ ಹೆಡ್ನ ತೋರಿಸ್ತಾ ಇದ್ದೀನಿ ನಾನು. ಆ ಆ್ಯರೋ ಹೆಡ್ ಏನು ಇಂಡಿಕೇಟ್ ಮಾಡುತ್ತೆ? ಅದು ಕ್ಲಾಕ್ ವೈಸ್ ಡೈರೆಕ್ಷನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ನೀಡಲ್ ಮೂವ್ ಫ್ರಮ್ 3 to 9. ಈಗ ಎಷ್ಟು ರೆವಲ್ಯೂಷನ್ ಆಗಿದೆ ಅಂತ ಕೇಳ್ತಿದ್ದಾರೆ. ನಿಮಗೆ ಅಬ್ಸರ್ವ್ ಮಾಡಿದ್ರೇ ಗೊತ್ತಾಗುತ್ತೆ. ಕ್ಲಾಕಲ್ಲಿ ಹಾಫ್ ಆಫ್ ಪಾರ್ಟ್ ಕವರ್ ಆಗಿದೆ ಅಲ್ವಾ? ಸೊ ದಟ್ ಈಸ್ 1/2 ರೆವಲ್ಯೂಷನ್. ಆರ್ ಎಲ್ಸ್ ಐ ಆಲ್ರೆಡಿ ಟೋಲ್ಡ್ ಯು. ಸಿ, ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ? ಕ್ಲಾಕ್ ಇಲ್ಲಿಂದ ಸ್ಟಾರ್ಟ್ ಆದರೆ ಇದು ಫಸ್ಟ್ ಪಾರ್ಟ್ ಆಗುತ್ತೆ. ಇದು ಫಸ್ಟ್ ಪಾರ್ಟ್. ರಿಮೆಂಬರ್, ಇಲ್ಲಿಂದ ಕೌಂಟ್ ಮಾಡ್ಕೋಬಾರ್ದು, ಇಲ್ಲಿಂದ ಕೌಂಟ್ ಮಾಡ್ಕೋಬೇಕು. ಫಸ್ಟ್ ಪಾರ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ಪಾರ್ಟ್ಸ್ ಕವರ್ ಆದರೆ ನಾವೇನು ಹೇಳ್ತೀವಿ? ಹಾಫ್ ಆಫ್ ಎ ರೆವಲ್ಯೂಷನ್. ಸಿ, 1 2 3 4 5 6 ಪಾರ್ಟ್ಸ್ ಕವರ್ ಮಾಡಿದೆ ಅಲ್ವಾ ನಮಗೆ ನೀಡಲು? ಸೊ ಹಾಫ್ ಆಫ್ ಎ ರೆವಲ್ಯೂಷನ್. ಅದನ್ನ ಸೆಂಟೆನ್ಸಲ್ಲಿ ಹೆಂಗೆ ಬರೀತೀರಿ ಅಂದರೆ, ಇಫ್ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ moves from 3 to 9. See, 3 to 9. It makes how much? It makes half revolution. So this is the answer for first A question, isn't it? So let us take B question now. What they are telling here? The clock moved from 4 to 7, isn't it? So first let us write the clock. 12 1 2 3 4 5 6 7 8 9 11. The hover hand of a clock moved from 4 to 7. See, here we have 4. 4 ಇಂದ ನಮಗೆ 7 ತನಕ ಮೂವ್ ಆಗಿದೆ. ಸಿ, 1 2 3. ಎಷ್ಟು ಪಾರ್ಟ್ಸ್ ಕವರ್ ಆಗಿದೆ ನಮಗೆ? 3 ಪಾರ್ಟ್ಸ್ ಕವರ್ ಆಗಿದೆ. ಸೊ ರಿಮೆಂಬರ್, 3 ಪಾರ್ಟ್ಸ್ ಕವರ್ ಆಗಿದ್ದರೆ ಎಷ್ಟು ರೆವಲ್ಯೂಷನ್ ಆಗುತ್ತೆ? 3 ಪಾರ್ಟ್ಸ್ ಕವರ್ ಆಗಿದ್ರೆ ನಮಗೆ 1/4 ರೆವಲ್ಯೂಷನ್, ಇಸ್ಂಟ್ ಇಟ್? ಸಿ, 5 6 7. ಈಗ 4ಇಂದ ಸ್ಟಾರ್ಟ್ ಆಗಿದೆ, ಅದನ್ನ ಕೌಂಟ್ ತಗೊಳ್ಳಲ್ಲ. ಇಲ್ಲಿಗೆ ತೊಗೊಂಡ್ರೆ 1 ರೆವಲ್ಯೂಷನ್, 1 ಪಾರ್ಟ್ ಕವರ್ ಆಗಿದೆ, 2 ಪಾರ್ಟ್ ಕವರ್ ಆಗಿದೆ, ನೆಕ್ಸ್ಟ್ 3 ಪಾರ್ಟ್ ಕವರ್ ಆಗಿದೆ. ಸೊ ಇಫ್ 3 ಪಾರ್ಟ್ಸ್ ಕವರ್ ಆಗಿದ್ರೆ ಏನು ಹೇಳ್ತೀವಿ ನಾವು? 1/4 ರೆವಲ್ಯೂಷನ್ ಅಂತ ಹೇಳ್ತೀವಿ. ಇಫ್ ಅವರ್ hand of a clock moves from 4 to 7, it makes how much revolution? 1/4 revolution. This is the answer for B question, isn't it? So let us take C question, that is 7 to 10. 7 to 10. If hour hand of a clock move from 7 to 10, how much revolution it makes? So 7 illide namige. So we will start from 7. 10 is here. So it moves from 7 ಅಂದರೆ ಇಲ್ಲಿ 8ಗೆ 1 ಪಾರ್ಟ್ ಆಗುತ್ತೆ,
9ಗೆ 2 ಪಾರ್ಟ್ ಆಗುತ್ತೆ, 10ಗೆ 3 ಪಾರ್ಟ್ಸ್ ಆಗುತ್ತೆ. ಸೊ 3 ಪಾರ್ಟ್ಸ್ ಕವರ್ ಆದರೆ ಎಷ್ಟು ರೆವಲ್ಯೂಷನ್ ಆಗುತ್ತೆ ನಮಗೆ? 1/4 revolution. If hour hand of a clock moves from 7 to 10, 7 to 10, it makes 1/4 revolution. Isn't it? This is the answer. Remember, 3 parts cover ಆದರೆ ನಮಗೆ 1/4 revolution, 6 parts cover ಆದರೆ 1/2 revolution, 9 parts ಆದರೆ 3/4 revolution. Isn't it? In yesterday's class also we have discussed about it. So let us take the equation, that is 12 to 9. If hour hand of a clock move from 12 to 9, see, clock starts from 12 and it stops at 9. They are telling like that. So let us start. 12 ಇಂದ ಸ್ಟಾರ್ಟ್ ಮಾಡಿದ್ದೀವಿ. ಸಿ, ಇಲ್ಲಿಗೆ 1 ಆಗುತ್ತೆ. 1 2 3 4 5 6 7 8 9. ಎಷ್ಟು ಪಾರ್ಟ್ಸ್ ಕವರ್ ಆಯ್ತು ನಮಗೆ? ಯಾವಾಗಲೂ ಈ ಥರ ಮೆನ್ಷನ್ ಮಾಡಬೇಕು. ದಿಸ್ ಇಸ್ ಅ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗಿದೆ, 9 ಪಾರ್ಟ್ಸ್ ಕವರ್ ಆಗಿದೆ. ಸೊ 9 ಪಾರ್ಟ್ಸ್ ಅಂದರೆ ನಮಗೆ ಎಷ್ಟಾಗಿದೆ? 3/4 ಆಫ್ ಎ ರೆವಲ್ಯೂಷನ್. ಇಫ್ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ moves from 12 to 9, it makes 3/4 revolution. ಕೆಲವ್ರು ಏನು ಮಾಡ್ತೀರಾ ಅಂದರೆ ಬೈ ಮಿಸ್ಟೇಕ್ ಏನು ಮಾಡ್ತೀರಾ, ಡೈರೆಕ್ಟಾಗಿ ಡಯಾಗ್ರಾಮ್ ತಗೊಳ್ತೀರಿ. ಇಲ್ಲಿ 12 ಇರುತ್ತೆ, ಇಲ್ಲಿ 9 ಇರುತ್ತೆ, ಹಿಂಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕ್ಲಾಕ್ ಹಿಂಗೆ ಮೂವ್ ಆಯಿತು, 1/4 ರೆವಲ್ಯೂಷನ್ ಅಂತ ಹೇಳ್ತೀರಿ. ಕ್ಲಾಕ್ ಅವ್ರು ಹೇಳ್ತಾ ಇರೋದು 12ಇಂದ 9ಗೆ ಮೂವ್ ಆಗಿದೆ ಅಂತ, 9ಇಂದ 12ಗೆ ಮೂವ್ ಆಗಿದೆ ಅಂತಲ್ಲ. ಸೊ 9ಇಂದ 12ಗೆ ಮೂವ್ ಆದರೆ ನಮಗೆ 1/4 ರೆವಲ್ಯೂಷನ್ ಆಗ್ತಿತ್ತು, ಆದರೆ ಮೂವ್ ಆಗಿದ್ದು 12 to 9. ಸೊ ಇಟ್ ಮೇಕ್ಸ್ 3/4 ಆಫ್ ಎ ರೆವಲ್ಯೂಷನ್. ದಿಸ್ ದ ಆನ್ಸರ್ ಫಾರ್ ಡಿ ಕ್ವೆಶನ್. ಲೆಟ್ ಅಸ್ ಟೇಕ್ ಈಕ್ವೇಷನ್ ದಟ್ ಈಸ್ 1 to 10. It starts from 1 and it ends at 10. This is for B. And let us take equation that is 1 to 10. So 1 ಇಂದ ಸ್ಟಾರ್ಟ್ ಮಾಡ್ಕೋಬೇಕು ನಾವು. See, it starts from here, 1 part, 2. ನಾವು 10 ತನಕ ಕೌಂಟ್ ಮಾಡ್ತಾ ಹೋಗಬೇಕು, ಯಾಕಂದರೆ ಇಟ್ ಶುಡ್ ಸ್ಟಾಪ್ ಅಟ್ 10. 1 2 ಕೌಂಟಿಂಗ್ ಕರೆಕ್ಟಾಗಿ ನೋಡ್ಕೊಡ್ರಿ. ಇಲ್ಲಿ ಸ್ಟಾರ್ಟ್ ಆಗಿದೆ, ಸೊ ಇಲ್ಲಿಗೆ 1 ಆಗುತ್ತೆ. 1 2 3 4 5 6 7 8 9. ಎಷ್ಟು ಪಾರ್ಟ್ಸ್ ಕವರ್ ಆಯ್ತು ನಮಗೆ? ಡೈರೆಕ್ಷನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್. ಇಲ್ಲಿ ಆಗ್ತೀನಲ್ಲ, ಆ ಡೈರೆಕ್ಷನ್ಸ್ ಕೂಡ ಇಂಪಾರ್ಟೆಂಟ್. 1 to 10 ಮೂವ್ ಆಗಿದೆ, ನಮಗೆ 9 ಪಾರ್ಟ್ಸ್ ಕವರ್ ಆಗಿದೆ. ಸೊ 9 ಪಾರ್ಟ್ಸ್ ಕವರ್ ಆದರೆ ನಾವೇನು ಹೇಳ್ತೀವಿ? 3/4 ಆಫ್ ಎ ರೆವಲ್ಯೂಷನ್. ಸೊ ಇಫ್ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಮೂವ್ ಫ್ರಮ್ 1 to 10, it makes 3/4. ನಿಮಗೆ ಯೂಶ್ವಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ತುಂಬ ಜಾಸ್ತಿ ಪಾರ್ಟ್ಸ್ ಕವರ್ ಆಗಿದ್ದರೆ ನಮಗೆ 3/4 ರೆವಲ್ಯೂಷನ್ ಅಂತ ಹೇಳ್ಬೋದು. ತುಂಬ ಕಡಿಮೆ ಆಗಿದ್ದರೆ 1/4 ಹೇಳ್ತೀವಿ. ಎಕ್ಸಾಕ್ಟ್ ಹಾಫ್ ಆಗಿದ್ದರೆ ಈಸಿಯಾಗಿ ಹೇಳ್ಬೋದು ಹಾಫ್ ಆಫ್ ಎ ರೆವಲ್ಯೂಷನ್. 1/4ಗೆ ತುಂಬ ಕಡಿಮೆ, ಅದು 3 ಪಾರ್ಟ್ಸ್ ಮಾತ್ರ ಕವರ್ ಆಗುತ್ತೆ. ಇಸ್ಂಟ್ ಇಟ್? ಸೊ ಲೆಟ್ ಅಸ್ ಟೇಕ್ ಲಾಸ್ಟ್ ಕ್ವೆಶ್ಚನ್ ಇನ್ ದಿಸ್, ದಟ್ ಈಸ್ 6 to 3. Observe carefully, that is F question. The hour hand of a clock moves from 6 to 3. Observe, this is very important. 6 to 3 ಅಂದಾಗ ನೀವು 6ಇಂದ 3ಗೆ ಈ ಥರನೇ ಮೂವ್ ಆಗಂಗಿಲ್ಲ. ಯಾಕಂದರೆ ಕ್ಲಾಕ್ ಯಾವಾಗಲೂ ನಮಗೆ ಈ ಡೈರೆಕ್ಷನ್ ಮೂವ್ ಆಗಲ್ಲ, ಕ್ಲಾಕ್ ಯಾವಾಗಲೂ ಇದೇ ಡೈರೆಕ್ಷನಲ್ಲೇ ಮೂವ್ ಆಗುತ್ತೆ, ಹೌದಲ್ವಾ? ಸೊ ಯು ಹ್ಯಾವ್ ಟು ಮೂವ್ ಫ್ರಮ್ ಹಿಯರ್ ಟು ಹಿಯರ್, ಇಸ್ಂಟ್ ಇಟ್? 3 ಹತ್ತಿರ ಇದೆ, ಹೀಗೆ ತೊಗೊಂಡ್ಬಿಡೋಣ ಅಂತ ಹೇಳೋಂಗಿಲ್ಲ ನೀವು. ಯು ಹ್ಯಾವ್ ಟು ಮೂವ್ ಫ್ರಮ್ ಹಿಯರ್ ಲೈಕ್ ದಿಸ್. ಸೊ ಕ್ಲಾಕ್ 6ಇಂದ ಸ್ಟಾರ್ಟ್ ಆಗಿದೆ ಅಂದರೆ ನಮಗೆ ನೆಕ್ಸ್ಟ್ ಸಿಗೋದು 7 8 9. ಸೊ ಇಲ್ಲಿ 3ಗೆ ಬರೋ ತನಕ ಎಷ್ಟು ಪಾರ್ಟ್ಸ್ ಆಗುತ್ತೆ ಅಂತ ಕೌಂಟ್ ಮಾಡ್ತಾ ಹೋಗೋಣ. ಸಿ, 1 2 3 4 5 6 7 8 9.
ಎಷ್ಟು ಪಾರ್ಟ್ಸ್ ಕವರ್ ಆಯಿತು ನಮಗೆ 9 ಪಾರ್ಟ್ಸ್ ಕವರ್ ಆಯಿತು. ಸೊ ಕ್ಲಾಕ್ ಹಿಂಗೆ ಮೂವ್ ಆಗುತ್ತಲ್ಲ ಈ ಡೈರೆಕ್ಷನಲ್ಲಿ ಬರಿತೀವಿ. ಇಫ್ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಮೂವ್ಸ್ ಫ್ರಮ್ 6 to 3 9 ಪಾರ್ಟ್ಸ್ ಕವರ್ ಆಗಿದೆ ಅಂದರೆ ಎಷ್ಟು ರೆವಲ್ಯೂಷನ್ ಆಗುತ್ತೆ 3/4 ಆಫ್ ಎ ರೆವಲ್ಯೂಷನ್. ಸೊ the hour hand of a clock moves from 6 to 3, it makes 3/4 revolution. This is a solution for first question. ಫಸ್ಟ್ ಎಲ್ಲ ಪ್ರಾಬ್ಲಮ್ಸ್ನು ರಫಾಗಿ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲೆ ಓನಾಗಿ ನೀವೇ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಸೊ ಲೆಟ್ us take second question. Where will the hand of a clock stop if it starts at 12 and makes half of a revolution clockwise? See, ನಮಗೆ ಫಸ್ಟ್ ಕ್ವೆಶನಲ್ಲಿ ಏನು ಹೇಳಿದರು ಅಂದರೆ ಅವರ್ ಹ್ಯಾಂಡ್ನ 3 to 9 ಮೂವ್ ಆಗ್ತಿತ್ತು, ಎಷ್ಟು ರೆವಲ್ಯೂಷನ್ ಆಗ್ತಿತ್ತು ಅಂತ ಕೇಳಿದರು. ಇಲ್ಲಿ ಜಸ್ಟ್ ಕಾನ್ವರ್ಸ್ ರಿವರ್ಸ್ ಕೇಳಿದ್ದಾರೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಎಷ್ಟು ರೆವಲ್ಯೂಷನ್ ಕಂಪ್ಲೀಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ರೆವಲ್ಯೂಷನ್ ಅಂದರೆ ಎಷ್ಟು ಪಾರ್ಟ್ಸ್ ಕವರ್ ಮಾಡುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ. ಸೊ ಆ ಕಾನ್ಸೆಪ್ಟನ್ನ ಯೂಸ್ ಮಾಡಿ ನಾವು ಈಸಿಯಾಗಿ ಬರಿತಾ ಹೋಗೋದು. ಇಟ್ ಸ್ಟಾರ್ಟ್ಸ್ ಅಟ್ 12 ಆ್ಯಂಡ್ ಮೇಕ್ಸ್ ಹಾಫ್ ರೆವಲ್ಯೂಷನ್ ಕ್ಲಾಕ್ ವೈಸ್. ಎಲ್ಲಿ ಸ್ಟಾಪ್ ಆಗುತ್ತೆ ಅಂದರೆ ಕ್ಲಾಕು 12ಇಂದ ಸ್ಟಾರ್ಟ್ ಆದರೆ ನೀವು ಯಾವಾಗಲೂ ಕ್ಲಾಕ್ನ ಇಮ್ಯಾಜಿನ್ ಮಾಡ್ತಾ ಇರಬೇಕು ಕ್ವೆಶನ್ ಓದ್ಬೇಕಾರೆ. ಇಟ್ ಸ್ಟಾರ್ಟ್ಸ್ ಅಟ್ 12ಇಂದ ಸ್ಟಾರ್ಟ್ ಆಗಿ ಮೇಕ್ಸ್ ಹಾಫ್ ರೆವಲ್ಯೂಷನ್ ಮಾಡಿದ್ರೆ ಎಲ್ಲಿ ಸ್ಟಾಪ್ ಆಗುತ್ತೆ ಆಬ್ವಿಯಸ್ಲಿ 6ಗೆ. 12ಇಂದ ಹಾಫ್ ಬಂದರೆ ನಮಗೆ 12ನ ಕೆಳಗಡೆ ಇರೋದೇ 6. ಸೊ ಇಟ್ ವಿಲ್ ಸ್ಟಾಪ್ಸ್ ಅಟ್ 6. ಯಾವಾಗಲೂ ಅವರು ಮೆನ್ಷನ್ ಮಾಡಿದರೆ ಕ್ಲಾಕ್ ವೈಸ್ ತೊಗೊಳ್ತೀವಿ, ಮೆನ್ಷನ್ ಮಾಡದೇ ಇದ್ದರೂ ಕ್ಲಾಕ್ ವೈಸ್ ತೊಗೊಳ್ತೀವಿ. ಅವರ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕೊಟ್ಟರೆ ಮಾತ್ರ ನಾವು ರಿವರ್ಸ್ನ ತೊಗೊಳ್ತಾ ಹೋಗ್ತೀವಿ. ಲೆಟ್ us ಸಾಲ್ವ್ ಕ್ವೆಶನ್ ಒನ್ ಬೈ ಒನ್. ಲೆಟ್ us take second A question first. Where will the hand of clock stop? ಸಿ ಈ ಕಾನ್ಸೆಪ್ಟನ್ನ ಬರೆದಿಟ್ಕೊಡಿ. ನಮಗೆ 3 parts, 1/4 revolution, 6 parts, 1/2, 9 parts, 3/4. ಸೊ ಇದೊಂದು ಕಾನ್ಸೆಪ್ಟ್ ನೆನಪಿಟ್ಕೊಂಡ್ರೆ ಇದ್ರ ಜೊತೆಗೆ ನಿಮಗೆ ಆ್ಯಂಗಲ್ಸ್ ಕೂಡ ಆ್ಯಡ್ ಆಗುತ್ತೆ. ನಾನು ಆ್ಯಂಗಲ್ಸ್ ಕಾನ್ಸೆಪ್ಟ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ರಿಮೆಂಬರ್ ದಿಸ್. ಸಿ ಇಟ್ಸ್ ಸ್ಟಾರ್ಟ್ಸ್ ಅಟ್ 12. ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಸ್ಟಾರ್ಟ್ಸ್ ಅಟ್ 12 ಆ್ಯಂಡ್ ಮೇಕ್ಸ್ ಹಾಫ್ ರೆವಲ್ಯೂಷನ್. ಹಾಫ್ ರೆವಲ್ಯೂಷನ್ ಅಂದರೆ ನಮಗೆ ಗೊತ್ತದೆ. ದಿಸ್ ಇಸ್ ಹಾಫ್ ರೆವಲ್ಯೂಷನ್. ಹಾಫ್ ರೆವಲ್ಯೂಷನ್ ಅಂದರೆ ಎಷ್ಟು ಪಾರ್ಟ್ಸ್ನ ಕವರ್ ಮಾಡಬೇಕು 6 ಪಾರ್ಟ್ಸ್ನ ಕವರ್ ಮಾಡಬೇಕು. ಸೊ 1 2 3 4 5 6. ಸೊ ಅವರ್ ಹ್ಯಾಂಡ್ ನಮಗೆ ಎಲ್ಲಿ ಬರುತ್ತೆ 6ಗೆ ಬರುತ್ತೆ. ಸೊ ಲೆಟ್ us put it in words. If our hand of a clock starts at 12 and makes half revolution it stops at 6. If our hand of a clock starts at 12ಗೆ ಸ್ಟಾರ್ಟ್ ಆದರೆ and makes half revolution, it stops at 6. This is the answer for A question. So let us take B question. Here starts at 2 and makes one. Here also they are doing 1/2 revolution. Starts at 2 and makes 1/2 of a revolution clockwise. So
Remember this concept. B So it starts at 2 ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು ಆ್ಯಂಡ್ ಮೇಕ್ಸ್ ಹಾಫ್ ರೆವಲ್ಯೂಷನ್. ಹಾಫ್ ರೆವಲ್ಯೂಷನ್ ಅಂದರೆ ನಮಗೆ ಎಷ್ಟು ಪಾರ್ಟ್ಸ್ ಅಂತ ಹೇಳಿದೆ ನಾನು. ಹಾಫ್ ರೆವಲ್ಯೂಷನ್ 6 ಪಾರ್ಟ್ಸ್ನ ಕವರ್ ಮಾಡಬೇಕು. ಸೊ 1 2 3 4 5 6. So it comes here. So if our hand of a clock starts at 2 and makes 1/2 of a revolution, it stops at 8. ಎಲ್ಲಿ ಬಂದು ಸ್ಟಾಪ್ ಆಯ್ತು ನಮಗೆ 8 ಹತ್ರ ಬಂದು ಸ್ಟಾಪ್ ಆಯಿತು. ಇಫ್ our hand of a clock starts at 2 and makes 1/2 of a revolution, it stops at 8. This is the answer for B question. Let us take C question. What they are telling? Starts at 5 and makes 1/4 revolution. It starts at 5 ಅಂದರೆ 5ಗೆ ಸ್ಟಾರ್ಟ್ ಆಗಿ 1/4. 1/4 ಅಂದರೆ ಎಷ್ಟು ನಮಗೆ ಎಷ್ಟು ಪಾರ್ಟ್ಸ್ ಕವರ್ ಆಗುತ್ತೆ? 1/4 ಅಂದರೆ 3 ಪಾರ್ಟ್ಸ್ ಕವರ್ ಆಗುತ್ತೆ. ಸಿ ಇಟ್ ಸ್ಟಾರ್ಟ್ಸ್ ಅಟ್ 5 ಇಂದ ಸ್ಟಾರ್ಟ್ ಮಾಡ್ತೀವಿ. 1/4 ರೆವಲ್ಯೂಷನ್ ಕೊಟ್ಟಿರೋದಕ್ಕೆ 3 ಪಾರ್ಟ್ಸ್ನ ಕವರ್ ಮಾಡಿ 1 2 3. ಸೊ if our hand of a clock starts at 5 and makes how much revolution? Makes 1/4 revolution, it stops at 8. Isn't it? This is the answer for second C equation. Let us take second equation. Here also it starts at 5, but it is making 3/4 revolution. How much parts it should have to cover to make 3/4 of your revolution? 3/4 of your revolution means it has to cover 9 parts. So 1 2 3 4 5 6 7 8 9. So it stops at 2. 3/4 revolution ಅಂತಂದರೆ ನಮಗೆ 1 2 3 4 5 6 7 8 9. So it stops at 2. Sorry. Okay. So let us continue. I'll write it neatly. ಕ್ಲಾಕ್ವೈಸ್ ಡೈರೆಕ್ಷನ್ ಅಂದರೆ ಗೊತ್ತಿದೆ ಎಲ್ರಿಗೂ. One, 2, 3, 4, 5, 6, 7, 8, 9. So it should stop at 2. If our hand of a clock starts at 5 and makes 3/4 of a revolution, it stops at 2. ಸಿ ನಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? ಹಾಫ್ ರೆವಲ್ಯೂಷನ್ ಆಗುತ್ತೆ ಅಲ್ವಾ? ಸೊ 3/4 ಅಂದರೆ ಇನ್ನು ಒಂದೊಂದು ಪಾರ್ಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. 3/4 ಅಂದರೆ 9 ಪಾರ್ಟ್ಸ್ ಆಗಬೇಕು ಅಂತ ನೆನ್ಪಿಟ್ಕೊಂಡಿರ್ಬೇಕು. ಇಸ್ ಇಟ್ ಕ್ಲಿಯರ್? ಸೊ
let us take third question. Which direction will you face if you start facing east and makes 1/2 revolution clockwise? ಈಗ ನಾವು ಇಷ್ಟೋ ತನಕ ಯಾವುದಕ್ಕೆ ಸಾಲ್ವ್ ಮಾಡಿದ್ವಿ, ಜಸ್ಟ್ ಕ್ಲಾಕಿಗೆ ಸಾಲ್ವ್ ಮಾಡಿದ್ವಿ. ಈಗ ಡೈರೆಕ್ಷನ್ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಥರ್ಡ್ ಕ್ವೆಶನಲ್ಲಿ ಮತ್ತು ಫೋರ್ತ್ ಕ್ವೆಶನಲ್ಲಿ ಡೈರೆಕ್ಷನ್ ಬೇಸಿಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಲೆಟ್ ಅಸ್ ಸ್ಟಾರ್ಟ್. ವಿಚ್ ಡೈರೆಕ್ಷನ್ ವಿಲ್ ಯು ಫೇಸ್? ನೀವು ಯಾವ ಡೈರೆಕ್ಷನ್ನ ಫೇಸ್ ಮಾಡ್ತೀರಾ? ಇಫ್ ಯು ಸ್ಟಾರ್ಟ್ ಫೇಸಿಂಗ್ ಈಸ್ಟ್, ನಮಗೆ ಡೈರೆಕ್ಷನ್ ಬಗ್ಗೆ ಗೊತ್ತಿದೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಈಸ್ಟಿಗೆ ಫೇಸ್ ಮಾಡಿಕೊಂಡು ಅಂದರೆ ಈಸ್ಟ್ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡು ಈಸ್ಟ್ ಆ್ಯಂಡ್ ಮೇಕ್ಸ್ ಹಾಫ್ ರೆವಲ್ಯೂಷನ್. ನಾವು ಈಸ್ಟ್ ಡೈರೆಕ್ಷನಲ್ಲಿ ನಿಂತ್ಕೊಂಡು ಹಾಫ್ ರೆವಲ್ಯೂಷನ್, ಹಾಫ್ ಅಂದರೆ ಅರ್ಧ ರೆವಲ್ಯೂಷನ್ನ ತಿರುಗಿದ್ರೆ ನಾವು ಸಿ ಯುವರ್ ವಿ ಆರ್ ಇನ್ ಈಸ್ಟ್. ಇಫ್ ಯು ಮೇಕ್ ಹಾಫ್ ರೆವಲ್ಯೂಷನ್, ಯಾವ ಡೈರೆಕ್ಷನ್ನ ಫೇಸ್ ಮಾಡ್ತೀರ ನೀವು? ವೆಸ್ಟಿಗೆ ಫೇಸ್ ಮಾಡ್ತೀರ, ಇಸ್ಂಟ್ ಇಟ್? ಈಸ್ಟಿಂದ ನಾವು ಎಕ್ಸಾಕ್ಟ್ ಹಾಫ್ ರೆವಲ್ಯೂಷನ್ ಮಾಡಿದ್ರೆ ನಮಗೆ ಯಾವುದು ಡೈರೆಕ್ಷನ್ ಫೇಸ್ ಆಗುತ್ತೆ? ನಮಗೆ ವೆಸ್ಟ್ ಡೈರೆಕ್ಷನ್ ಫೇಸ್ ಆಗುತ್ತೆ. ಬಟ್ ಪ್ರಾಬ್ಲಮ್ಸಲ್ಲಿ ಪ್ರತಿ ಸಲ ಈ ಥರ ಪ್ರಾಕ್ಟಿಕಲಾಗಿ ಮಾಡೋಕ್ಕಾಗಲ್ಲ. ಸೊ ಥಿಯೋರಿಟಿಕಲಾಗಿ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ದಟ್ ಈಸ್ ಥರ್ಡ್ ಎ ಕ್ವೆಶನ್. ಸಿ, ರಿಮೆಂಬರ್ ದೀಸ್ ಡೈರೆಕ್ಷನ್ಸ್. ಹಿಯರ್ we will take it as east, west, north, south, isn't it? So what they are telling, if you start facing east ಅಂದರೆ ಈಸ್ಟ್ ಇಂದ ಸ್ಟಾರ್ಟ್ ಮಾಡಿ ಮೇಕ್ ಹಾಫ್ ರೆವಲ್ಯೂಷನ್ ಕ್ಲಾಕ್ ವೈಸ್ ಅಂತ ಮೆನ್ಷನ್ ಮಾಡಿದಾಗ ನೀವು ಈ ಡೈರೆಕ್ಷನಲ್ಲಿ ವೆಸ್ಟಿಗೆ ಹೋಗೋ ಆಗಿಲ್ಲ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಹೋಗ್ಬೇಕು. ಸೊ ಈಸ್ಟ್ ಆ್ಯಂಡ್ ಇಫ್ ಯು ಹಾಫ್ ರೆವಲ್ಯೂಷನ್, ಸಿ ನಮಗೆ ಹಾಫ್ ರೆವಲ್ಯೂಷನ್ ಕ್ಲಾಕಲ್ಲಿ ಹೇಗೆ ಅಂತ ಗೊತ್ತಿದೆ, 3 ಪಾರ್ಟ್ಸ್ನ ಕವರ್ ಮಾಡಿದ್ರೆ. ಇಲ್ಲಿ ಡೈರೆಕ್ಷನಲ್ಲಿ ಹೇಗೆ ಅಂದರೆ 1 ಪಾರ್ಟ್ ಕವರ್ ಆದರೆ, ನಾನು ಆಲ್ರೆಡಿ ನಿಮಗೆ ಎಕ್ಸಾಂಪಲ್ಸಲ್ಲೇ ಕೊಟ್ಟಿದ್ದೆ. ಸಿ, 1 ಪಾರ್ಟ್ ನಾರ್ತಿಂದ ಈಸ್ಟ್ಗೆ ಓನ್ಲಿ 1 ಪಾರ್ಟ್, ಇದು 4 ಪಾರ್ಟ್ಸ್ ಇದೆ, 1 2 3 4. ಈ ಡೈರೆಕ್ಷನಲ್ಲಿ ತೊಗೊಂಡ್ರೆ 4 ಪಾರ್ಟ್ಸ್ ಇದೆ. 1 ಪಾರ್ಟ್ ಕವರ್ ಆದರೆ ನಮಗೆ 1/4 ರೆವಲ್ಯೂಷನ್ ಆಗುತ್ತೆ. ಸಿ, 1 ಪಾರ್ಟ್ ಕವರ್ ಆದರೆ 1/4 ರೆವಲ್ಯೂಷನ್. ಇಲ್ಲಿಂದ ಇಲ್ಲಿಗೆ ತೊಗೊಂಡ್ರೆ ಇದು 1 ಪಾರ್ಟು, ಇದು 1 ಪಾರ್ಟು, 2 ಪಾರ್ಟ್ ಕವರ್ ಆದರೆ ನಮಗೆ ಹಾಫ್ ರೆವಲ್ಯೂಷನ್. 2 ಪಾರ್ಟ್ಸ್ ಕವರ್ ಆದರೆ ಹಾಫ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಈಗ ಇಲ್ಲಿಗೆ ಬಂದರೆ 3 ಪಾರ್ಟ್ಸ್ ಕವರ್ ಆಗುತ್ತೆ ನಮಗೆ. ಸೊ 3/4 ರೆವಲ್ಯೂಷನ್ ಅಂತ ಹೇಳ್ತೀವಿ. ಎಲ್ಲಿಂದ ಸ್ಟಾರ್ಟ್ ಆಗಿರ್ತೀವೋ ಅಲ್ಲಿಗೆ ಬಂದು ಎತ್ಕೊಂಡ್ರೆ 1 ಕಂಪ್ಲೀಟ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ಇಸ್ಂಟ್ ಇಟ್? ಸೊ ಎಷ್ಟು ಪಾರ್ಟ್ಸ್ ಕವರ್ ಆಗಿದೆ ಅಂತ ನೋಡ್ಕೋಬೇಕು. ಸೊ ಇಲ್ಲಿಗೆ ಸ್ಟಾಪ್ ಆದರೆ ನಮಗೆ 1 ಪಾರ್ಟ್ ಕವರ್ ಆಗುತ್ತೆ. ಬಟ್ ಈಸ್ಟ್ ವೆಸ್ಟ್ ತನಕ ಬಂದಿದ್ದೀವಿ ನಾವು, 2 ಪಾರ್ಟ್ಸ್ ಕವರ್ ಆಗಿದೆ, ಹಾಫ್ ಆಫ್ ದ ರೆವಲ್ಯೂಷನ್. 2 ಪಾರ್ಟ್ಸ್ ಕವರ್ ಆಗಿದ್ರೆ ನಮಗೆ half of the revolution. So if we start facing east and makes half revolution, we will face ಯಾವ ಡೈರೆಕ್ಷನಲ್ಲಿ ಬಂದು ನಿಂತ್ಕೊಳ್ತೀರಾ? ವಿ ವಿಲ್ ಫೇಸ್ ವೆಸ್ಟ್. ಹಾಫ್ ರೆವಲ್ಯೂಷನ್ ಮಾಡಿದ್ರೆ ನಾವು ವೆಸ್ಟಿಗೆ ಬಂದು ಫೇಸ್ ಮಾಡ್ತೀವಿ, ಇಸ್ಂಟ್ ಇಟ್? ಸೊ ಲೆಟ್ ಅಸ್ ಟೇಕ್ ಬಿ ಕ್ವೆಶನ್. ಇಫ್ ಯು ಸ್ಟಾರ್ಟ್ಸ್ ಫೇಸಿಂಗ್ ಈಸ್ಟ್, ಇಲ್ಲೂ ಅಷ್ಟೇ, ಇಫ್ ಯು ಸ್ಟಾರ್ಟ್ ಫೇಸಿಂಗ್ ಈಸ್ಟ್ and makes 1.5 revolution. See, ಇದನ್ನು ನಾವು 1/2 ಅಂದರೆ 1/2 ನಾವು ಹಾಫ್ ಅಂತ ಹೇಳ್ತೀವಿ.
1/2 ಅಂದರೆ 1.5 ರೆವಲ್ಯೂಷನ್ ಅಂತ ಹೇಳ್ತೀವಿ. ಈಸ್ಟಿಂದ ಸ್ಟಾರ್ಟ್ ಆಗಿ 1.5 ರೆವಲ್ಯೂಷನ್. 1 ರೆವಲ್ಯೂಷನ್ ಅಂದರೆ ನಾವು ಈಸ್ಟಿಂದ ಸ್ಟಾರ್ಟ್ ಆದರೆ ಈಸ್ಟಿಗೆ ಬಂದರೆ ನಮಗೆ 1 ರೆವಲ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಮತ್ತು ಎಕ್ಸ್ಟ್ರಾ ಹಾಫ್ ಕೊಟ್ಟಿದ್ದಾರೆ. ಸೊ ಹಾಫ್ ಅಂದರೆ ಇಲ್ಲಿ 2 ಪಾರ್ಟ್ಸ್ನ ಕವರ್ ಮಾಡ್ತಾ ಹೋಗ್ತೀವಿ. ಇಸ್ಂಟ್ ಇಟ್? 1 ರೆವಲ್ಯೂಷನ್ ಅಂದರೆ ಫುಲ್ ಎಲ್ಲಿಂದ ಸ್ಟಾರ್ಟ್ ಆಗಿರ್ತೀವಿ ಅಲ್ಲಿಗೆ ಬರಬೇಕು. ಹಾಫ್ನ ಎಕ್ಸ್ಟ್ರಾ ರೌಂಡ್ ಮಾಡ್ತೀವಿ. ದಿಸ್ ಇಸ್ 1.5 ರೆವಲ್ಯೂಷನ್. ಸಿ, ಈಸ್ಟಿಂದ ಸ್ಟಾರ್ಟ್ ಮಾಡಿ ಈಸ್ಟಿಗೆ ಬಂದ್ವಿ, 1 ರೆವಲ್ಯೂಷನ್ ಆಯಿತು. ಇದೇ ಡೈರೆಕ್ಷನಲ್ಲೇ ಯಾಕೆ ಬರ್ತೀವಿ ಅಂದರೆ ಅವ್ರು ಕ್ಲಾಕ್ ವೈಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕ್ಲಾಕ್ ಯಾವಾಗಲೂ ನಮಗೆ ಹೀಗೆ ಟರ್ನ್ ಆಗುತ್ತೆ. ಸೊ ಈ ಸ್ಟಾರ್ಟ್ಸ್ ಅಸ್ಟ್ ಈಸ್ಟ್. ಸೊ 1 ರೆವಲ್ಯೂಷನ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಹಾಫ್ ರೆವಲ್ಯೂಷನ್ ಅಂದರೆ ನಮಗೆ ಇಲ್ಲಿ 2 ಪಾರ್ಟ್ಸ್ನ ಕವರ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ಹಾಫ್. ಸೊ ದಿಸ್ ಇಸ್ 1.5 ರೆವಲ್ಯೂಷನ್. ಎಲ್ಲಿಗೆ ಬರ್ತೀವಿ ನಾವು? ಅಗೇನ್ ವಿ ವಿಲ್ ಕಮ್ ಟು ವೆಸ್ಟ್ ಓನ್ಲಿ. ಸಿ, ನಾವು ಈಸ್ಟ್ ಡೈರೆಕ್ಷನಲ್ಲಿ ಇರ್ತೀವಿ. ಕ್ಲಾಕ್ ಹೆಂಗೆ ಟರ್ನ್ ಆಗುತ್ತೆ ನಮಗೆ? ಈ ಡೈರೆಕ್ಷನಲ್ಲಿ ಟರ್ನ್ ಆಗುತ್ತೆ. ಸೊ 1 ಕಂಪ್ಲೀಟ್ ರೆವಲ್ಯೂಷನ್ ಅಂದರೆ ಮತ್ತು ನಾವು ಇಲ್ಲಿಗೆ ಬರ್ತೀವಿ. ನೆಕ್ಸ್ಟ್ ಅಗೇನ್ ಹಾಫ್ ತೊಗೊಂಡ್ರೆ ನಾವು ವೆಸ್ಟಿಗೆ ಬರ್ತೀವಿ. ದಿಸ್ ಇಸ್ 1.5 ರೆವಲ್ಯೂಷನ್. ಸೊ ಇಫ್ ವಿ ಸ್ಟಾರ್ಟ್ ಫೇಸಿಂಗ್ ಈಸ್ಟ್, and makes 1.5 revolution, we will face west. This is the answer, isn't it? So let us take C question similarly. Here if it starts from ವೆಸ್ಟಿಂದ ಸ್ಟಾರ್ಟ್ ಆಗಬೇಕು ಅಂದರೆ ವೆಸ್ಟ್ ಇರೋದು ಇಲ್ಲಿ ನಮಗೆ. ಸೊ ಇಫ್ ಇಟ್ ಸ್ಟಾರ್ಟ್ಸ್ ಫ್ರಮ್ ವೆಸ್ಟ್ ಆ್ಯಂಡ್ ಮೇಕ್ಸ್ 3/4 ಆಫ್ ಎ ರೆವಲ್ಯೂಷನ್ ಆ್ಯಂಟಿ ಕ್ಲಾಕ್ ವೈಸ್. ಕ್ಲಾಕ್ ಯಾವಾಗಲೂ ನಮಗೆ ಹಿಂಗೆ ಟರ್ನ್ ಆಗುತ್ತೆ. ಸೊ ವೆಸ್ಟಿಂದ ಹಿಂಗೆ ಟರ್ನ್ ಆದರೆ ನಮಗೆ ಕ್ಲಾಕ್ ವೈಸ್ ಆಗ್ತಿತ್ತು. ಬಟ್ ಅವ್ರು ಏನು ಹೇಳಿದ್ದಾರೆ? ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ದಾರೆ. ಕ್ಲಾಕ್ ಡೈರೆಕ್ಷನಲ್ಲಿ ಮೂವ್ ಆಗೋಂಗಿಲ್ಲ, ನಾವು ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. ಸೊ ಕ್ಲಾಕಿನ ಆಪೋಸಿಟ್ ನಮಗೆ ಈ ಡೈರೆಕ್ಷನ್ ಆಗುತ್ತೆ. 3/4 ರೆವಲ್ಯೂಷನ್ ಅಂದರೆ ನಾವು 3 ಪಾರ್ಟ್ಸ್ನ ಕವರ್ ಮಾಡ್ತೀವಿ. ಇಲ್ಲಿಗೆ ಮಾಡಿದ್ರೆ 1/4 ಆಗುತ್ತೆ, ಇಲ್ಲಿಗೆ ಮಾಡಿದ್ರೆ 1/2 ರೆವಲ್ಯೂಷನ್ ಆಗುತ್ತೆ, ಇಲ್ಲಿಗೆ ಮಾಡಿದ್ರೆ ನಮಗೆ 3/4 ರೆವಲ್ಯೂಷನ್ ಆಗುತ್ತೆ. ಸೊ ಇಫ್ ವಿ ಸ್ಟಾರ್ಟ್ ಫೇಸಿಂಗ್ ವೆಸ್ಟ್ ಆ್ಯಂಡ್ ಮೇಕ್ಸ್ 3/4 ರೆವಲ್ಯೂಷನ್, ವಿ ಫೇಸ್ ಯಾವುದಕ್ಕೆ ಫೇಸ್ ಮಾಡ್ತೀವಿ? ನಾವು ನಾರ್ತಿಗೆ ಫೇಸ್ ಮಾಡ್ತೀವಿ. ಸೊ 3/4 ರೆವಲ್ಯೂಷನ್ ಅಂದರೆ ಎಷ್ಟು ಮೂವ್ ಆಗಬೇಕು ಅಂತ ಗೊತ್ತಿರುತ್ತೆ. 1 ಪಾರ್ಟಿಗಾದರೆ 1/4, ನೆಕ್ಸ್ಟ್ ಪಾರ್ಟಿಗೆ ಹೋದರೆ 1/2 ಆಗುತ್ತೆ, ನೆಕ್ಸ್ಟ್ ಪಾರ್ಟಿಗೆ ಹೋದರೆ 3/4 ಆಗ್ತಾ ಹೋಗುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ಲೆಟ್ ಅಸ್ ಟೇಕ್ ದಿ ಕ್ವೆಶ್ಚನ್ ನಾವು. ಸೌತ್ ಆ್ಯಂಡ್ ಮೇಕ್ಸ್ 1 ಫುಲ್ ರೆವಲ್ಯೂಷನ್. ಐ ಆಲ್ರೆಡಿ ಟೋಲ್ಡ್ ಯು, ಫುಲ್ ರೆವಲ್ಯೂಷನ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿರ್ತೀವೋ ಅಲ್ಲಿಗೆ ಬಂದು ಸ್ಟಾರ್ಟ್ ಆದರೆ ಅದು ಕಂಪ್ಲೀಟ್ ರೆವಲ್ಯೂಷನ್. ಏನೂ ಕೊಟ್ಟಿಲ್ಲ, ಫುಲ್ ರೆವಲ್ಯೂಷನ್. ಕ್ಲಾಕ್ ವೈಸ್ ಆದರೂ ಬಂದ್ರಿ, ಆ್ಯಂಟಿ ಕ್ಲಾಕ್ ವೈಸ್ ಆದರೂ ಬಂದ್ರಿ. ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಶುಡ್ ವಿ ಸ್ಪೆಸಿಫೈಸ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಫಾರ್ ದಿಸ್ ಲಾಸ್ಟ್ ಕ್ವೆಶನ್? ವೈ ನಾಟ್ ಅಂತ ಹೇಳಿದ್ದಾರೆ. ಯಾಕೆ ಅವರು ಕ್ಲಾಕ್ ವೈಸ್ ಅಂತಲೂ ಏನು ಮೀನಿಂಗ್ ಅಂದರೆ ಕ್ಲಾಕ್ ವೈಸ್ ಅಂತಲೂ ಮೆನ್ಷನ್ ಮಾಡಿಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಅಂತಲೂ ಮೆನ್ಷನ್ ಮಾಡಿಲ್ಲ. ಯಾಕೆ ಅಂದರೆ ಸೌತಿಂದ ಸ್ಟಾರ್ಟ್ ಆಗಿ ಕ್ಲಾಕ್ ವೈಸ್ ಮೂವ್ ಆದ್ರೂ ನಾವು ಸೌತಿಗೆ ಬರ್ತೀವಿ. ಇಸ್ಂಟ್ ಇಟ್? ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆದ್ರೂ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಅಂದರೆ ಮತ್ತು ಸೌತಿಗೆ ಬಂದು ಸ್ಟಾಪ್ ಮಾಡ್ತೀವಿ. ಸೊ ಅದಕ್ಕೆ ನೀವು ಕ್ಲಾಕ್ ವೈಸ್ ಹೋದ್ರೂ ಆ್ಯಂಟಿ ಕ್ಲಾಕ್ ವೈಸ್ ಹೋದ್ರೂ ಸೇಮ್ ಡೈರೆಕ್ಷನಲ್ಲೇ ಬಂದು ಸ್ಟಾಪ್ ಆಗೋದು. ಅದಕ್ಕೆ ಅವರು ಏನೂ ಮೆನ್ಷನ್ ಮಾಡಿಲ್ಲ. ಸೊ ಇಫ್ ಯು ಸ್ಟಾರ್ಟ್ ಫೇಸಿಂಗ್ ಸೌತಲ್ಲಿ ಸ್ಟಾರ್ಟ್ ಮಾಡಿ, ಇಫ್ ಯು ಸ್ಟಾರ್ಟ್ ಫೇಸಿಂಗ್ ಸೌತ್ ಆ್ಯಂಡ್ ಮೇಕ್ಸ್ 1 ರೆವಲ್ಯೂಷನ್, ವಿ ಫೇಸ್ ಅಗೇನ್ ಸೌತ್. ಸೊ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಅಂದರೆ ಎಲ್ಲಿಗೆ ಸ್ಟಾರ್ಟ್ ಆಗಿರ್ತೀವೋ ಅಲ್ಲಿಗೆ ಬಂದು ಎಂಡ್ ಆಗುತ್ತೆ. ದಿಸ್ ಇಸ್ ಅ ಆನ್ಸರ್ ಫಾರ್ ಥರ್ಡ್ ಕ್ವೆಶ್ಚನ್. Thank you students. Let us continue our discussion.
in exercise 5.2 in the next class. Thank you.